ಬಾಯಲ್ಲಿಟ್ಟರೆ ಕರಗುವ ಚಿಪ್ಸ್ ಸ್ನ್ಯಾಕ್ಸ್ ನೋಡಿ ಬನ್ನಿ. ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ನಾನು ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ರಿ. ಬನ್ನಿ, ರುಚಿ ರುಚಿಯಾದ ಚಿಪ್ಸ್ ಸ್ನ್ಯಾಕ್ಸ್ ನಿಮಗೆ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೋಡಿ, ಇದು 3 ಗಂಟೆಯಿಂದನೇ ಸ್ಟಾರ್ಟ್ ಆಗೋ ಹೋಲ್ಸೇಲ್ ಮಾರ್ಕೆಟ್. ಇದು ವ್ಯಾಪಾರ ಮಾಡೋರು, ಹೆಚ್ಚೆಚ್ಚು ತರಕಾರಿ ಬೇಕು ಅನ್ನೋರು, ಫಂಕ್ಷನ್ಗೆಲ್ಲ ತೊಗೊಂಡು ಹೋಗೋರು ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ಇಲ್ಲಿ ಲೈಟಿನ ವ್ಯವಸ್ಥೆ ಕರೆಕ್ಟಾಗಿಲ್ಲ, ಇದ್ದಾವೆ. ಕರೆಂಟ್ ಕೂಡ ಹೋಗಿತ್ತು. ಈ ನಾವು ಹೋದ ಟೈಮಲ್ಲಿ ಕರೆಂಟ್ ಹೋಗಿತ್ತು. ನಾವು 5 ಗಂಟೆಗೆ ಹೋಗಿದ್ವಿ ಅಲ್ಲಿ ಮಾರ್ಕೆಟಿಗೆ. ಕರೆಂಟ್ ಹೋಗಿರೋದ್ರಿಂದ ಅಲ್ಲಲ್ಲಿ ಎಲ್ಲ ಮೊಬೈಲ್ ಹಾಕ್ಕೊಂಡು ಸುಮ್ಮನೆ ಹಾಗೆ ಬೆಳಕು ಹಾಕ್ಕೊಂಡಿದ್ರು. ಮತ್ತು ರಿಯಲಾಗಿ ಲೈಟ್ ಕೂಡ ಕಮ್ಮಿನೇ ಇತ್ತಲ್ಲಿ. ನೋಡಿ, ನಾವು ಎಲ್ಲ ಅಲ್ಲಿ ತರಕಾರಿನ ಇಟ್ಟು ಅಲ್ಲೇ ಹೋಲ್ಸೇಲಲ್ಲಿ ತೊಗೊಂಡು ಇಲ್ಲಿ ಮಾರೋಕ್ಕೆ ಇಟ್ಕೊಂಡು ಕೂಡ ಕೂತಿದ್ದಾರೆ ಇಲ್ಲಿ. ನಾವು ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ನೋಡ್ತಾಯಿದ್ವಿ. ಆ್ಯಕ್ಚುಲಿ ನಮಗೆ ಆಲೂಗಡ್ಡೆ ಬೇಕಾಗಿತ್ತು ಚಿಪ್ಸ್ ಮಾಡೋಣ ಅಂತ. ಒಂದು ರೌಂಡ್ ಎಲ್ಲ ಕಡೆ ನೋಡಿದ್ವಿ. ಸುಮ್ಮನೆ ಮನೇಲಿ ಈರುಳ್ಳಿ ಇರಲಿಲ್ಲ, ಹಾಗಾಗಿ ಈರುಳ್ಳಿ ತೊಗೊಂಡೆ ನಾನು. ಒಂದು 5 kg ತೊಗೊಂಡು. ನೋಡಿ, ಇದು ಹೋಲ್ಸೇಲ್ ಮಾರ್ಕೆಟ್. ಆ್ಯಕ್ಚುಲಿ ನಮಗೆ ಇದು ಆಲೂಗಡ್ಡೆ ಹೊಸ ಆಲೂಗಡ್ಡೆ ಬರ್ತಾವಲ್ಲ, ಆ ಆಲೂಗಡ್ಡೆ ತೊಗೊಳ್ಳೋ ಸಲುವಾಗಿ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ನಾವು. ಒಂದು 1 ಅವರ್ ವೆಯ್ಟ್ ಮಾಡಿದ್ವಿ ನಾವು. 1 ಅವರ್ ಜಾಸ್ತಿನೇ ವೆಯ್ಟ್ ಮಾಡಿದ್ವಿ. ಅವ್ರಿಗೆ ಇನ್ನೊಂದು ರೌಂಡ್ ಗಾಡಿ ಬರುತ್ತೆ ಅಂತ ನಮ್ಗೆ ನಿಲ್ಸ್ಕೊಂಡು ನಿಂತಿದ್ರು. ಆಮೇಲೆ ಬಂತು, ತೊಗೊಂಡ್ವಿ. ಒಂದು 10 kg ತೊಗೊಂಡೆ ನಾನು ಚಿಪ್ಸ್ ಮಾಡೋಣ ಅಂತ. ಅದು ಆಲೂಗಡ್ಡೆನ ತೊಗೊಂಡು ಬಂದು ಒಂದಿನ ಫುಲ್ ನೀರಲ್ಲಿ ಇಡಬೇಕು. ಅದನ್ನು ನೀರಲ್ಲಿ ಇಟ್ಟಿದ್ದೀನಿ. ನೀರಲ್ಲಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಯಾಕಂದ್ರೆ ಮಣ್ಣು ಇರುತ್ತಲ್ಲ ಹೊಸ ಆಲೂಗಡ್ಡೆ, ಹಾಗಾಗಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇಡ್ತೀನಿ ನಾನು. ಇಟ್ಟು ಚೆನ್ನಾಗಿ ತೊಳ್ಕೊಂಡಿರ್ತೀನಿ. ತೊಳ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ನೀರೊಳಗೆ ಮತ್ತೆ ಅದಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಒಂದು ಪಾತ್ರೆ ಆಲೂಗಡ್ಡೆ ಚಿಪ್ಸ್ನ ಕುದಿಸೋಕೆ. ಇದರಲ್ಲಿ ಕೂಡ ಅರ್ಧ ಬೊಗಣಿ ನೀರು ಹಾಕಿದ್ದೀನಿ. ಇಟ್ಟು ಅಲ್ಲಿ ಕೂಡ ಉಪ್ಪು ಹಾಕಿ ನೀರು ಕಾಯೋಕೆ ಇಟ್ಟಿದ್ದೀನಿ. ಇದು ನೋಡಿ, ಎರ್ಸ್ತಾ ಇದ್ದೀನಲ್ಲ ಚಿಪ್ಸ್ನ ಮಾಡೋಕ್ಕೆ. ಚಿಪ್ಸ್ ಮಣೆ ತೊಗೊಂಡಿದ್ದೀನಿ ನಾನು. ಇದು ಭಾಳ ಹಳೇ ಮಣೆ, ಇದು ನಮ್ಮದು ಚಿಪ್ಸ್ ಮಾಡೋ ಮಣೆ. ಅಂದರೆ ಒಂದು 20 ವರ್ಷದ ಮಣೆ ಇದು, ಚಿಪ್ಸ್ ಮಾಡಿದ್ದು. ಹಾಗಾಗಿ ಇದನ್ನು ನೋಡಿ ಕೈಯಲ್ಲೇ ಹೆಚ್ಕೊಳ್ತಾ ಇದ್ದೀನಿ. ನೋಡಿರಿ, ಈ ಥರ ರೌಂಡ್ ಎಷ್ಟು ಚಂದ ಬಿದ್ದಾವೆ ನೋಡಿರಿ. ಅಂದರೆ ಸ್ವಲ್ಪ ತಿಳು ಆಗ್ತವೆ ಇದರಲ್ಲಿ. ಇನ್ನೊಂದು ಮಣೆ ಇತ್ತು, ಅದು ಕಟ್ಗಿದಿತ್ತು, ಅದು ಮುರಿದು ಹೋಯಿತು. ಹಾಗಾಗಿ ಇದು ನೋಡಿ ಕಂಟಿನ್ಯೂ ಬರ್ತಾಯಿದೆ ನಮ್ಮ ಜೊತೆಗೆ. ಇದರಲ್ಲಿ ನಾನು ನಿಮ್ಮ ಕಡೆ ಯಾವುದಿದೆ ಆ ಮಣೆಯಿಂದ ಹೆರ್ಚ್ಕೋಬೋದು ಚಿಪ್ಸ್ನ. 2 ಡಿಸೈನ್ ಕೂಡ ಬರ್ತಾವಲ್ಲ, ಜಿಗ್ಜಾಗ್ ಥರನೂ ಬರುತ್ತೆ, ಮತ್ತು ಇದು ಪ್ಲೇನ್ ಕೂಡ ಬರುತ್ತೆ ಇದರಲ್ಲಿ. ಈ ಥರ ನಾನು ನೀರಲ್ಲಿ ಉಪ್ಪು ಹಾಕಿ ಈ ಚಿಪ್ಸ್ನ ಹೆರ್ಚಿ ಇಟ್ಕೊಂಡೆ. ಒಂದು ಕಡೆ ನಾನು ನೀರು ಕುದಿಯೋಕ್ಕೂ ಇಟ್ಟಿದ್ದೀನಲ್ಲ ಉಪ್ಪು ಹಾಕಿ, ನೋಡಿದ್ರಲ್ಲ ಸ್ಟಾರ್ಟಿಂಗ್. ಇದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದ್ರೆ ಇದು ಗಂಜಿ ಬರ್ತದೆ ಈ ಥರ. ಇದೆಲ್ಲ ಗಂಜಿ ಹೋಗಬೇಕು. ಆಮೇಲೆ ಒಂದು ಪಾತ್ರೆ ಕೆಳಗಿಟ್ಟು ಅದ್ರ ಮೇಲೆ ರೊಟ್ಟಿ ಪುಟ್ಟಿ ಅಥವಾ ಯಾವುದಾದ್ರೂ ಚನ್ನಿ ಥರ ಇರೋದು ಚಿಪ್ಸ್ ಇದು ಕುದ್ದ ನಂತರ ನೀವು ಹಾಕ್ಕೊಳ್ಳೋಕೆ ರೆಡಿ ಮಾಡಿ ಇಟ್ಕೋಬೇಕು ಅದನ್ನು. ನೋಡಿ, ಇದು ನೀರು ಕುದಿ ಬರಬೇಕು, ಇನ್ನೂ ಕುದಿಬೇಕು. ಹಾಗಾಗಿ ನಾನು ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಕುದಿ ಬಂತು ಅಂತಂದರೆ ಈ ಚಿಪ್ಸ್ ನಾವೇನು ಹೆರ್ಚಿಟ್ಟಿದ್ದೀವಲ್ಲ, ಈ ಹೆರ್ಚಿಟ್ಟಿರೋ ಚಿಪ್ಸ್ನ ಕುದಿಯೋ ನೀರಲ್ಲಿ ಹಾಕಿ ಒಂದು ಹುಗ ಕುದಿಬೇಕು. ಆವಾಗ ಒಂದು ಹುಗ ಕುದ್ದ ನಂತರ ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ರೊಟ್ಟಿ ಪುಟ್ಟಿ, ನೀವು ಬಿದಿರಿನ ಪುಟ್ಟಿ ಯಾವುದಾದ್ರೂ ಅದು ನೀರು ಜಾನೋದು ಯಾವುದಾದ್ರೂ ಮಣೆ ಅದು ಇದ್ದರೂ ಕೂಡ ಅದನ್ನು ಕೂಡ ಇಟ್ಕೋಬೋದು ನೀವು. ಇದು ನೀರು ಸ್ವಲ್ಪ ಸಳಮಳ ಕಾಯ್ದಿತ್ತು, ಹಾಗಾಗಿ ಹಾಕಿದ್ದೀನಿ ನಾನು. ಇದು ಒಂದು ಹುಗ ಕುದಿಬೇಕು ನೋಡಿರಿ. ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಸಲುವಾಗಿ ಚಿಪ್ಸ್ ಯಾವಾಗಾದರೂ ತಿನ್ನಬೇಕು ಅಂತ ನಿಮಗೆ ಅನಿಸಿದರೆ
ಇದು ಸೀಸನ್ ಇರೋ ಟೈಮಲ್ಲಿ ಎಲ್ಲ ಮಾಡಿಟ್ಕೊಂಡು ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ನೀವು ವರ್ಷ ಪೂರ್ತಿ ತಿನ್ಬೋದು. ಒಳ್ಳೆ ಎಣ್ಣೆ ಹಾಕ್ಕೊಂಡು ಮನೆಯಲ್ಲೇ ಚಿಪ್ಸ್ನ ಕರ್ಕೊಂಡು ತಿನ್ನೋಕೆ ಭಾಳ ಒಳ್ಳೆಯದಿದು. ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತಲೂ ಮನೆಯಲ್ಲೇ ಮಾಡಿದ್ದು ನಮಗೆ ಹೆಲ್ದಿಯಾಗಿರ್ತದೆ, ಆದಷ್ಟು ಹೆಲ್ದಿಯಾಗಿರ್ತದೆ. ಯಾಕಂದ್ರೆ ಸ್ಟಾರ್ಚ್ ಎಲ್ಲ ತೆಗೆದಿರ್ತೀವಿ, ಇದನ್ನು ಹೆಚ್ಚಬೇಕಾದ್ರೆ ತೆಗೆದಿರ್ತೀವಿ. ಎಲ್ಲ ಕಡೆ ಉಪ್ಪು ಬಳಸಿ ಅದನ್ನು ಕ್ಲೀನಾಗಿ ತೊಳ್ಕೊಂಡಿರ್ತೀವಿ ನಾವು. ಹಾಗಾಗಿ ಈ ಥರ ನೀವು ಮನೆಯಲ್ಲೇ ಮಾಡಿ ಇಟ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅಂಗಡಿಲಿರೋದೆಲ್ಲ ಎಲ್ಲ ಆರೋಗ್ಯಕ್ಕೆ ಸರಿ ಇರಲ್ಲ. ಅದು ಲಿಮಿಟಾಗಿ ತಿಂದ್ರೇ ಒಳ್ಳೆಯದು. ಅತಿಯಾಗಿ ತಿಂದರೆ ಆರೋಗ್ಯಕ್ಕೆ ಕೂಡ ಹಾನಿಕರ ಆಗ್ತದೆ ಇದು ಮನೆಯಲ್ಲೇ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದೇ ಇದು. ಅಂದರೆ ಲಿಮಿಟಲ್ಲಿದ್ದರೆ ಒಳ್ಳೆಯದು. ಈ ಥರ ಒಂದು ಉಗಿ ಕುದ್ದಿತ್ತು ನೋಡ್ರಿ ಇದನ್ನು ನಾನು ಅದು ಪುಟ್ಟಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪುಟ್ಟಿಯಲ್ಲಿ ಹಾಕ್ಕೋತೀನಿ. ಅದರಲ್ಲಿ ನೀರು ಜಾನ್ಬೇಕು. ಅದಾದ ನಂತರ ಇಲ್ಲಿ ಒಂದು ಕ್ಯಾರಿ ಬ್ಯಾಗ್ ಹಾಕಿದರೆ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಒಣಗಿದ ತಕ್ಷಣ ಎದ್ದು ಬಿಡ್ತಾವೆ ಅವು. ಬಟ್ಟೆ ಅದೆಲ್ಲ ಬೇರೆ ಏನಾದರೂ ಬಳಸಿದರೆ ಅದು ಅಂಟ್ಕೊಂಡು ಬಿಡ್ತಾವೆ, ತೆಗಿಯೋಕೆ ಬರಲ್ಲ. ಹಾಗಾಗಿ ನಾವು ಪ್ಲಾಸ್ಟಿಕ್ ಕೊಟ್ಟೆ ಅದನ್ನೇ ಬಳಸ್ಕೊಂಡಿದ್ದೀನಿ. ಅದು ಸುತ್ತಲೆಲ್ಲ ಕಲ್ಲೇನಾದರೂ ಇಟ್ಕೊಂಡು ಅವು ಚಿಪ್ಸ್ನ ಒಂದು ಬಿಡಿಸಿ ಹಾಕ್ಕೋಬೇಕು. ಬಿಡಿಸಿ ಹಾಕಿದ ನಂತರ ನೋಡಿ ಇಷ್ಟು ಒಣಗಿದಾವೆ ಈಗ, ಚೆನ್ನಾಗಿ ಒಣಗಿದಾವೆ ಈಗ. ಇದಕ್ಕೆ ನಾನು ತಿರುಗಿಸಿ ಹಾಕ್ಕೊಂಡಿರ್ತೀನಿ. ಇನ್ನೊಂದು ರೌಂಡ್ ಅದು ಸ್ವಲ್ಪ ಬಿಸಿಲಿಗೆ ಇದಾಗಲಿ ಅಂತ. ನೋಡಿ ಯಾವ ಗಾಜಿನ ಥರ ಹೆಂಗೆ ಬಂದಿದ್ದಾವೆ. ನೋಡಿ ಚೆನ್ನಾಗಿ ಒಣಗಿದಾವಲ್ಲ ಈಗ. ಇದಕ್ಕೆ ನಾವು ಎಲ್ಲ ಒಂದು ಕಡೆ ಒಂದು ಬೌಲಲ್ಲಿ ಹಾಕ್ಕೊಂಡು ಪರಾತು ಅದರಲ್ಲಿ ಹಾಕ್ಕೊಂಡು ಬಿಸಿಲಿಗೆ 1-2 ಅವರ್ ಬಿಡಬೇಕು. ಇದನ್ನು 1-2 ಅವರ್ ಇಡ್ತೀನಿ. ಇಟ್ಟು ಆಮೇಲೆ ಎಣ್ಣೆಲಿ ಕರ್ಕೊಂಡು ತಿನ್ಬೋದು. ನೋಡಿ ಕ್ರಿಸ್ಪಿಯಾದ ಚಿಪ್ಸ್. ಇದನ್ನು ಮಿತಿಯಾಗಿ ತಿಂದರೆ ದೇಹಕ್ಕೆ ಶಕ್ತಿ ಕೊಡ್ತದೆ. ಆದರೆ ಹೆಚ್ಚಾಗಿ ತಿಂದರೆ ತೂಕ ಹೆಚ್ಚಾಗ್ತದೆ. ಕೊಲೆಸ್ಟ್ರಾಲ್ ಸಮಸ್ಯೆ ಮತ್ತು ಹೃದಯದ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಇದರಿಂದ ಮನೆಯಲ್ಲೇ ಕಡಿಮೆ ಎಣ್ಣೆಯಲ್ಲಿ ಅಥವಾ ಬೇಯಿಸಿ ಮಾಡಿದ ಚಿಪ್ಸ್ ಅಥವಾ ಅದೇ ಪ್ರಮಾಣದಲ್ಲಿ ತಿನ್ನುವುದು ಭಾಳ ಉತ್ತಮವಾಗಿರುತ್ತದೆ. ಹಾಗಾಗಿ ನಾನು ಮನೆಯಲ್ಲಿ ಚಿಪ್ಸ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾವುದೇ ಆಹಾರ ಮಿತದಲ್ಲಿ ತಿನ್ನುವುದು ಬಹಳ ಮುಖ್ಯ ಆಗಿರ್ತದೆ. ನೋಡಿದ್ರಲ್ಲ ಹೆಂಗೆ ಬಂದಿದೆ ಚಿಪ್ಸ್ ನೋಡ್ರಿ, ಗರಿ ಕ್ರಿಸ್ಪಿಯಾದ ಚಿಪ್ಸ್. ಇದು ಮಾಡಿಟ್ಕೊಳ್ರಿ, ಸ್ಟೋರ್ ಮಾಡಿಟ್ಕೊಂಡು ವರ್ಷ ಪೂರ್ತಿ ಕರ್ಕೊಂಡು ತಿನ್ನಿರಿ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.